চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মনু চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 15. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿ ಆಲ್ವಾರ್ ಅನ್ನುವಂತಹ ಜಾಗದಿಂದ ಹೊರಟು ಮೌಂಟ್ ಅಬು ಅನ್ನುವಂಥ ಒಂದು ಹಿಲ್ ಸ್ಟೇಷನ್ಗೆ ಬಂದಿದ್ದಾರೆ. ಅಲ್ಲಿಗೆ ಬಂದಿದ್ರೂ ಕೂಡ ತಮ್ಮ ಪ್ರೀತಿಯ ಶಿಷ್ಯರಾದಂತಹ ಗೋವಿಂದ ಸಹಾಯ್ ಅನ್ನೋರಿಗೆ ಪತ್ರವನ್ನು ಬರೆಯೋದ್ರ ಮೂಲಕ ಆ ಪುಟ್ಟ ಬ್ರಾಹ್ಮಣ ಬಾಲಕನ ಉಪನಯನ ಆಯ್ತಾ ಅಂತ ಅವರು ವಿಚಾರಿಸ್ಕೊಳ್ತಿರುವಂತಹ ಬಗೆ ನಿಜಕ್ಕೂ ವಿಶೇಷವಾಗಿದೆ. ಈಗ ಅದರ ಮುಂದುವರೆದ ಭಾಗ. ಮೌಂಟ್ ಅಬುವಿಂದ ಅಲ್ವಾರ್ನಲ್ಲಿ ತಮ್ಮ ಶಿಷ್ಯರಾದಂತಹ ಗೋವಿಂದ ಸಹಾಯ್ ಅನ್ನೋರಿಗೆ ಬರೆದಂತಹ ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಬರಿತಾ ಹೋಗ್ತಾರೆ. ನೀವು ಆ ಬ್ರಾಹ್ಮಣ ಬಾಲಕನ ಉಪನಯನವನ್ನ ನೆರವೇರಿಸಿದ್ದೀರಿ ತಾನೇ? ಅಲ್ದಲೆ ನೀನು ಸಂಸ್ಕೃತ ಅಭ್ಯಾಸವನ್ನ ಮಾಡ್ತಿದ್ಯಾ ಅಂತ ನಾನಿಲ್ಲಿ ಭಾವಿಸ್ತೇನೆ. ಅದು ಎಲ್ಲಿವರೆಗೂ ಬಂತು? ಈ ವೇಳೆಗೆ ಪ್ರಥಮ ಭಾಗವನ್ನ ಮುಗಿಸಿರ್ಬೇಕು ಅಂತ ಭಾವಿಸ್ತೇನೆ. ಶಿವಪೂಜೆಯನ್ನ ಪಟ್ಟು ಹಿಡಿದು ಮಾಡ್ತಿದ್ದೀಯ ತಾನೇ? ಇಲ್ದಲೇ ಇದ್ರೆ ಇನ್ನು ಮುಂದಾದ್ರೂ ಅದನ್ನ ಬಿಡದಲೆ ಮುಂದುವರಿಸೋದಕ್ಕೆ ಪ್ರಯತ್ನಿಸು. ಮೊದಲು ಭಗವಂತನ ಸಾಮ್ರಾಜ್ಯವನ್ನ ಪಡೆದುಕೋ, ಉಳಿದುದೆಲ್ಲವೂ ಕೂಡ ತಾನೇ ತಾನಾಗಿ ನಿನ್ನಲ್ಲಿಗೆ ಬಂದು ಕೂಡ್ಕೊಳ್ಳುತ್ತೆ ಅಂತ ಬರೆದ್ರು. ನೀವು ಭಗವಂತನನ್ನ ಅನುಸರಿಸಿದ್ರೆ ನಿಮಗೆ ಬೇಕಾದದ್ದೆಲ್ಲವನ್ನೂ ಕೂಡ ಪಡ್ಕೊಳ್ತೀರಿ. ಓ ನನ್ನ ಪುತ್ರರಿರ, ಧರ್ಮದ ತಿರುಳಿರುವಂಥದ್ದು ಸಿದ್ಧಾಂತಗಳಲ್ಲ, ಆಚರಣೆಯಲ್ಲಿ. ಒಳ್ಳೆಯವರಾಗುವುದು ಮತ್ತು ಒಳ್ಳೆಯದನ್ನೇ ಮಾಡುವುದು ಇದೇ ಧರ್ಮದ ಸಾರ ಸರ್ವಸ್ವ. ಭಗವಂತನಿಗೆ ಪ್ರಿಯನಾದವನು ಯಾರು ಅಂತಂದ್ರೆ ಕೇವಲ ಪ್ರಭು ಪ್ರಭು ಅಂತ ಕೂಗಿಕೊಳ್ಳೋನಲ್ಲ. ಯಾರು ಅವನ ಅನುಜ್ಞೆಯನ್ನ ನೆರವೇರಿಸ್ತಾನೋ ಅವನೇ ನಿಜವಾದ ಪ್ರೀತಿ ಪಾತ್ರ. ನೀವು ಅಲ್ವರಿ ಯುವಕರು ಒಳ್ಳೆಯ ಉತ್ಸಾಹಿಗಳಿದ್ದೀರಿ. ಅಲ್ವರಿ ಅಂದ್ರೆ ಆಲ್ವಾರಿನ ಯುವಕರು ತುಂಬಾ ಒಳ್ಳೆಯ ಉತ್ಸಾಹಕರಿದ್ದೀರಿ. ಶೀಘ್ರದಲ್ಲೇ ನೀವು ನಿಮ್ಮ ಸಮಾಜಕ್ಕೆ ರತ್ನಪ್ರಾಯರಾಗಿ ನಿಮಗೆ ಜನ್ಮವಿತ್ತಂತಹ ಈ ದೇಶಕ್ಕೆ ಹೆಮ್ಮೆ ತರುವವರಾಗ್ತೀರಿ ಅಂತ ನಾನು ಆಶಿಸ್ತೀನಿ ಅಂತ ಸ್ವಾಮೀಜಿ ಇಲ್ಲಿ ಆಲ್ವಾರಿನ ಯುವಕರಿಗೆ ಪತ್ರವನ್ನ ಬರೆತಾ, ಗೋವಿಂದ ಸಹಾಯ ಅವರ ಮೂಲಕ ಪತ್ರವನ್ನ ಬರೆತಾ ಅವರು ಹುರಿದುಂಬಿಸ್ತಿರೋದನ್ನ ನಾವಿಲ್ಲಿ ಗಮನಿಸ್ಬೋದು. ಒಂದು ದಿನ ಸ್ವಾಮೀಜಿ ಹೇಳ್ತಾರೆ, ಇಲ್ಲಿ ಸಮೀಪದಲ್ಲಿ ಯಾರಾದರೂ ಸಾಧು ಸಂತರು ವಾಸವಾಗಿದ್ದಾರೇನೋ ಅಂತ ಆಲ್ವಾರಿನ ಕೆಲವು ಭಕ್ತರನ್ನ ಕೇಳಿದಾಗ ಅಲ್ಲೊಬ್ಬ ವೃದ್ಧ ಬ್ರಹ್ಮಚಾರಿ ವಾಸ ಆಗಿರೋ ವಿಷಯನ ತಿಳಿದು ಬಂತು. ಕೆಲವು ಪರಿಚಯಸ್ಥರನ್ನ ಜೊತೆ ಮಾಡಿಕೊಂಡು ಸ್ವಾಮೀಜಿ ಆ ಬ್ರಹ್ಮಚಾರಿಯನ್ನ ನೋಡೋದಕ್ಕೆ ಹೊರಟರು. ಇವನು ವೈಷ್ಣವ ಮತಾವಲಂಬಿ. ಇವನಿಗೆ ವೇದಾಂತಿಗಳಾದಂತಹ ಸನ್ಯಾಸಿಗಳ ಮೇಲೆ ತುಂಬಾ ದ್ವೇಷ ಇತ್ತು. ಸ್ವಾಮೀಜಿಯನ್ನ ನೋಡಿದ ತಕ್ಷಣ ಈ ಬ್ರಹ್ಮಚಾರಿ ಸನ್ಯಾಸ ಧರ್ಮವನ್ನ, ಕಾಷಾಯ ವಸ್ತ್ರ ಧರಿಸಿರುವಂತಹ ಬಗೆಯನ್ನ ನೋಡಿ ವಾಮಾಚಾರಕ್ಕೋಸ್ಕರ ಬಯಲಾರಂಭಿಸಿದ. ಆದ್ರೆ ಸ್ವಾಮೀಜಿ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ಲಿಲ್ಲ. ದೇವರು ಧರ್ಮದ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ಅಂತ ಬ್ರಹ್ಮಚಾರಿಯನ್ನ ಸ್ವಾಮೀಜಿ ವಿನಂತಿಸ್ಕೊಂಡ್ರು. ತನ್ನ ಬೈಗಳ ಅವರ ಮೇಲೆ ಯಾವುದೇ ಪರಿಣಾಮವನ್ನ ಉಂಟು ಮಾಡಲಿಲ್ಲ ಅಂತ ಗೊತ್ತಾದ ತಕ್ಷಣ ಆ ಬ್ರಹ್ಮಚಾರಿ ತಣ್ಣಗಾಗಿ ಹೇಳ್ತಾನೆ, ಹೋಗ್ಲಿ, ನನಗೆ ನಿಮ್ಮ ಮೇಲೇನು ಕೋಪ ಇಲ್ಲ, ಈಗ ಏನಾದರೂ ಸ್ವಲ್ಪ ಉಪಹಾರವನ್ನು ತೆಗೆದುಕೊಳ್ಳಿ ಅಂದ. ಆಗ್ತಾನೆ ಸ್ವಾಮೀಜಿ ತಾವು ಊಟ ಮಾಡಿ ಬಂದಿರೋದಾಗಿ ತಿಳಿಸಿದ್ರು. ಅವನ ಆತಿಥ್ಯವನ್ನ ವಿನಯದಿಂದ ನಿರಾಕರಿಸಿದ್ರು. ಆದರೆ ಬ್ರಹ್ಮಚಾರಿಗೆ ಮತ್ತೆ ತಕ್ಷಣ ಕೋಪ ಬಂದ್ಬಿಟ್ಟು, ತೊಲಗ್ ಹೋಗಿ ಇಲ್ಲಿಂದ ಅಂತ ಅಬ್ಬರಿಸ್ದ. ಸ್ವಾಮೀಜಿ ಅದಕ್ಕೆ ಉತ್ತರವಾಗಿ ಏನನ್ನೂ ಮಾತಾಡದಲೆ ಅವನಿಗೆ ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಂದ್ರು. ಆ ಬ್ರಹ್ಮಚಾರಿಯ ಆಶ್ರಮದಿಂದ ಹೊರಗೆ ಬಂದ ಕೂಡಲೇ ಸ್ವಾಮೀಜಿ ಗಟ್ಟಿಯಾಗಿ ನಗ್ತಾ ಭಕ್ತರ ಹತ್ರ ಹೇಳ್ತಾರೆ, ಆಹಾ ಎಂತ ವಿಚಿತ್ರ, ಸಾಧುವಿನ ಬಳಿಗೆ ಕರೆದುಕೊಂಡು ಬಂದಿದ್ದೀರಿ ನನ್ನನ್ನ. ಅಬ್ಬಾ, ಅದೆಂತಹ ಮುಂಗೋಪಿ. ಅಲ್ದಲೆ ಅವರು ಆ ವೃತ್ತನ ಮಾತಿನ ಧಾಟಿಯನ್ನ ಅಣುಕು ಮಾಡಿ ತೋರಿಸ್ತಾ ಅಲ್ಲೊಂದು ನಗೆಯ ಹೊನ್ನೆಲೆ ಎದ್ದು ಬಿಟ್ಟಿತ್ತು. ನಾವು ಗಮನಿಸ್ಬೇಕು, ಸ್ವಾಮೀಜಿ ಎಷ್ಟು ಸೀರಿಯಸ್ ಆಗಿರ್ತಿದ್ರೋ ಮರುಕ್ಷಣದಲ್ಲೇ ಅಷ್ಟೇ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಇದ್ದದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಒಂದು ದಿನ ಆಲ್ವಾರಿನ ಒಬ್ಬ ಶಿಷ್ಯ ಸ್ವಾಮೀಜಿಯನ್ನ ತನ್ನ ಮನೆಗೆ ಊಟಕ್ಕೆ ಅಂತ ಕರೆದಿದ್ದ.
ಅವರು ಅವನ ಮನೆಗೆ ಹೋದಾಗ ಅವನು ಮೈ ಕೈಗೆ ಎಣ್ಣೆಯನ್ನು ತಿಕ್ಕೊಳ್ತಾ ಸ್ನಾನ ಮಾಡ್ಕೊಳ್ಳೋಕ್ಕೆ ಸಿದ್ಧನಾಗ್ತಾ ಇದ್ದ. ಎಣ್ಣೆಯನ್ನು ತಿಕ್ಕಿಕೊಳ್ಳೋದಕ್ಕೆ ಆತ ಕೇಳ್ದ, ಸ್ವಾಮೀಜಿ, ಸ್ನಾನಕ್ಕೆ ಮುಂಚೆ ಮೈಗೆ ಎಣ್ಣೆಯನ್ನು ತಿಕ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಕೇಳಿದ್ರು. ಪ್ರತಿದಿನ ಮೈಗೆ ಎಣ್ಣೆಯನ್ನು ತಿಕ್ಕೊಳ್ಳೋನ್ಗೆ ಅದರ ಪ್ರಯೋಜನ ತಿಳಿದಿರುತ್ತೇನೋ, ಆದರೂ ಸ್ವಾಮೀಜಿ ಏನು ಹೇಳ್ತಾರೆ ನೋಡೋಣ ಅಂತ ಕುತೂಹಲ ಅವನಿಗೆ. ಸ್ವಾಮೀಜಿ ತುಂಬ ಸ್ವಾರಸ್ಯಕರವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೇಳಿದ್ರು, ಪ್ರಯೋಜನ ಯಾಕಿಲ್ಲಪ್ಪ, ಕಾಲ್ ಸೇರ್ ತುಪ್ಪ ತಿನ್ನೋದು ಒಂದೇ, ಮೈಗೆ ಒಂದು ಚುಟುಕು ಎಣ್ಣೆ ತಿಕ್ಕೊಳ್ಳೋದು ಒಂದೇ ಅಂತ ಉತ್ತರ ಕೊಟ್ರು. ಊಟ ಆದಮೇಲೆ ಆ ಶಿಷ್ಯ ಕೇಳ್ತಾನೆ, ಸ್ವಾಮೀಜಿ, ನೀವೇನೋ ನಮಗೆ ಸತ್ಯಸಂಧತೆ, ಪ್ರಾಮಾಣಿಕತೆ, ಧೈರ್ಯ, ಪವಿತ್ರತೆ, ನಿಷ್ಕಾಮ ಕರ್ಮ, ಇನ್ನು ಎಷ್ಟೋ ವಿಚಾರಗಳ ಬಗ್ಗೆ ಎಲ್ಲ ಹೇಳ್ತಿರ್ತೀರಿ. ಆದ್ರೆ ಉದ್ಯೋಗದಲ್ಲಿರೋರ್ಗೆ ಇದನ್ನೆಲ್ಲದನ್ನ ನಿಷ್ಠೆಯಿಂದ ಪಾಲಿಸ್ಕೊಂಡು ಬರೋದಕ್ಕೆ ಸಾಧ್ಯವಾಗತ್ತೇನೋ ಅಂದ. ಯಾಕೆ ಅಂದ್ರೆ ನಾವು ಧನ ಸಂಪಾದನೆಗೆ ಅಂತ ಕೆಲಸ ಮಾಡೋರು, ನಾವು ನಮ್ಮ ಕೆಲಸವನ್ನ ನಿಷ್ಕಾಮ ಕರ್ಮ ಅಂತ ಹೇಳ್ಕೊಳ್ಳೋದಾದ್ರೂ ಹೇಗೆ? ಮತ್ತೊಬ್ಬರ ಕೈ ಕೆಳಗೆ ದುಡಿಯೋದು ಅಂತಂದ್ರೆ ಅದೊಂದು ಬಗೆಯ ಗುಲಾಮಗಿರಿ ಅಲ್ವೇನೋ? ಅಲ್ದಲೆ ಇಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಸತ್ಯಸಂಧತೆ, ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಪ್ರಪಂಚದಲ್ಲಿ ಇದ್ಕೊಂಡು ದುಡಿಬೇಕು ಅಂದ್ರೆ ನೈತಿಕತೆಯನ್ನು ಉಳಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಸ್ವಾಮೀಜಿ, ಈ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ದ. ಉತ್ತರವಾಗಿ ಸ್ವಾಮೀಜಿ ಹೇಳ್ತಾರೆ, ಆ ಶಿಷ್ಯ ಈ ಪ್ರಶ್ನೆಯನ್ನು ಕೇಳಿ 1 ಶತಮಾನವೇ ಆಗ್ಬಿಟ್ಟಿದ್ದಿರ್ಬೋದು, ಆದ್ರೆ ಇವತ್ತಿಗೂ ಕೂಡ ಈ ಪ್ರಶ್ನೆ ಬದಲಾಗಿದೆಯೇನೋ? ಇಲ್ಲ. ಹಿಂದಿನ ಕಾಲ ಅಂದ್ರೆ ಸುವರ್ಣ ಯುಗ, ಈಗಿನ ಕಾಲ ನಿಜಕ್ಕೂ ಕಲಿಗಾಲ, ಎಲ್ಲ ಕೆಟ್ಟು ಹೋಗಿದೆ ಅನ್ನೋ ಮಾತನ್ನ ಆಗಾಗ ಕೇಳ್ತಿರ್ತೀವಿ. ಆದ್ರೆ ಈ ಪ್ರಶ್ನೆಗೆ ಸ್ವಾಮೀಜಿ ಕೊಟ್ಟು ಉತ್ತರ ಅದು ಮಾತ್ರ ಅತ್ಯಂತ ಮನನ ಯೋಗ್ಯವಾಗಿದೆ, ನಿಜಕ್ಕೂ ನಿತ್ಯ ನೂತನವಾಗಿದೆ ಅನ್ಬೋದು. ಏನಂತ ಉತ್ತರ ಕೊಡ್ತಾರೆ ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.